ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಕೊಪ್ಪಳದ ಸುಪ್ರಸಿದ್ಧ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕಣ್ಣೀರಾಕಿದ್ದಾರೆ. ಮಠಕ್ಕಾಗಿಯೋ ಅಥವಾ ವೈಯಕ್ತಿಕ ಕಾರಣಕ್ಕೋ ಸ್ವಾಮೀಜಿಗಳು ಕಣ್ಣೀರಾಕಿಲ್ಲ. ಧೂಳು ಹಾಗೂ ಹೊಗೆಯಿಂದ ನೋವನ್ನು ಅನುಭವಿಸ್ತಾ ಇರುವಂತಹ ಜನರಿಗೋಸ್ಕರ ಶ್ರೀಗಳು ಕಣ್ಣೀರಾಕಿದ್ದಾರೆ. ಹನುಮನ ಜನ್ಮಭೂಮಿ ಭತ್ತದ ಕಣಜ ಅನ್ನೋ ಹೆಸರಾಗಿರುವ ಕೊಪ್ಪಳ ನಗರಕ್ಕೆ ಹೊಂದ್ಕೊಂಡು ಬಲ್ಲೋಟ ಸ್ಟೀಲ್ ಕಾರ್ಖಾನೆ ಸ್ಥಾಪನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ನಿರ್ಧಾರವನ್ನ ವಿರೋಧಿಸಿ ಫೆಬ್ರವರಿ 24ನೇ ತಾರೀಕು ಕೊಪ್ಪಳ ಬಂದ್ ಕರೆಕೊಳ್ಳಲಾಗಿತ್ತು. ಇದೇ ಟೈಮ್ನಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕಣ್ಣೀರಾಕಿರುವಂತಹ ಘಟನೆ ನಡೆದೋಗಿದೆ. ಕಾರ್ಖಾನೆಗಳಿಂದ ಹೊರಡೆ ಬರುವಂತಹ ಕಪ್ಪು ಹೊಗೆಯಿಂದ ಬಾಳು ನರಕ ಆಗೋಗಿದೆ. ಕುಡಿಯೋಕೆ ಯೋಗ್ಯವಿಲ್ಲದಂತಹ ನೀರು, ಬೆಳೆದ ಬೆಳೆ ವಿಷಕಾರಿ, ಹುಟ್ಟೋ ಮಕ್ಕಳಿಗೆ ಅಂಗವಿಕಲತೆ, ಮಹಿಳೆಯರಿಗೆ ರಕ್ತಹೀನತೆ, ಬದುಕಿ ಬಾಳಬೇಕಾದಂತಹ ಮಕ್ಕಳಿಗೆ ಅಸ್ತಮ, ದಮ್ಮು ಕಾಯಿಲೆ, ವಯಸ್ಸಾದವರಿಗೆ ಕಣ್ಣುರಿ, ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಹೀಗೆ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ 100 ಜನರ ಕರುಣಾಜನಕ ಕಥೆಗಳು ಬರದನಾಡೆಂದೇ ಕರೆಸಿಕೊಳ್ಳುವಂತಹ ಕೊಪ್ಪಳ ಜಿಲ್ಲೆಯಲ್ಲಿ ನೋಡ್ತಾ ಇರಬಹುದು. ಕೊಪ್ಪಳ ನಗರದಿಂದ ಕೂಗೊಳತೆ ದೂರದಲ್ಲಿರುವಂತಹ ಹಾಲವರ್ತಿ, ಅಲ್ಲಾನಗರ, ಹಿರೇಬಗನಾಳ, ಚಿಕ್ಕಬಗನಾಳ, ಕರ್ಕಿಹಳ್ಳಿ, ಗೊಂಡಬಾಳ ಹೀಗೆ ಹೇಳ್ತಾ ಹೋದರೆ ಸುಮಾರು 30 ಹಳ್ಳಿಗಳಲ್ಲಿ ವಿವಿಧ ಸ್ಪಾಂಜ್ ಹಾಗೂ ಐರನ್ ಕಂಪನಿಗಳಿಂದ ಜನರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಕಾರ್ಖಾನೆಗಳಿಂದ ಜನರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇರುವಂತಹ ಬೆನ್ನಲ್ಲೇ ಇತ್ತೀಚೆಗೆ ನಡೆದಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕ ಇನ್ವೆಸ್ಟ್ 2025ರಲ್ಲಿ MSPL BSPL ಸಮೂಹದ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬರೋಬ್ಬರಿ 54,000 ಕೋಟಿ ವೆಚ್ಚದಲ್ಲಿ ಸುಮಾರು 1080 ಎಕರೆ ಪ್ರದೇಶದಲ್ಲಿ ರಾಹುಲ್ ಬಲ್ದೋಟ ಮಾಲೀಕತ್ವದ ಬಲ್ದೋಟ ಸ್ಟೀಲ್ ಪ್ರಾಡಕ್ಟ್ ಲಿಮಿಟೆಡ್ ಉಕ್ಕಿನ ಕಾರ್ಖಾನೆಯ ವಿಸ್ತರಣಾ ಘಟಕ ನಿರ್ಮಾಣಕ್ಕೆ ಮುಂದಾಗಿದೆ. ಇದು 13 ದಶಲಕ್ಷ ಟನ್ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ ಕೂಡ ಹೊಂದ್ಕೊಂಡಿದೆ. ಕಳೆದ 2 ವರ್ಷಗಳಿಂದ ಹಾಲವರ್ತಿ ಬಳಿ ಕಾರ್ಯಚಟುವಟಿಕೆ ಶುರುವಾಗ್ತಾ ಇರುವಂತಹ ಈ ಕಾರ್ಖಾನೆಯ ವಿರುದ್ಧ ಗ್ರಾಮಸ್ಥರಿಗೂ ತಿರುಗಿ ಬಿದ್ದಿದ್ದು DC ಅವರಿಗೆ ಕೇಳಿದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತ ಹೇಳಿದ್ದಾರೆ. ಇದಕ್ಕೂ ಕೂಡ ಸಾಕಷ್ಟು ಜನ ತೀವ್ರವಾಗಿರುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಸುತ್ತಮುತ್ತಲಿರುವಂತಹ ಗ್ರಾಮದ ಜನರು ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದು ಕೊಪ್ಪಳದ ಆರಾಧ ದೈವ ಶ್ರೀ ಗವಿಮಠದ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಮೊರೆ ಹೋಗಿದ್ದಾರೆ. ಶ್ರೀಗಳು ಸಹ ಕಾರ್ಖಾನೆಯಿಂದ ಆರೋಗ್ಯ ಹಾಗೂ ಆಹಾರದ ಮೇಲೆ ಬೀಳ್ತಾ ಇರುವಂತಹ ಪರಿಣಾಮದ ಬಗ್ಗೆ ವಾಸ್ತವ ಹಾಗೂ ಪ್ರತ್ಯಕ್ಷತೆಯನ್ನ ಅರಿತು ಇದೀಗ ಕಾರ್ಖಾನೆಗಳ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಕಾರ್ಖಾನೆಗಳಿಂದ ಅನುಭವಿಸ್ತಾ ಇರುವಂತಹ ಸಂಕಷ್ಟ ಸಾಕು, ಇದೀಗ ಬರುವಂತಹ ಬಲ್ದೋಟ ಕಾರ್ಖಾನೆ ಬೇಡ ಅಂತ ಆಂದೋಲನವನ್ನು ಶುರು ಮಾಡಿದ್ದಾರೆ. ಸಭೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಇರುವಂತಹ ಸಾಕಷ್ಟು ಸ್ಟೀಲ್ ಫ್ಯಾಕ್ಟರಿಗಳಿಂದ ಸುತ್ತಮುತ್ತಲಿರುವಂತಹ ಜನರ ಮೇಲೆ ಆಗ್ತಾ ಇರುವಂತಹ ದುಷ್ಪರಿಣಾಮಗಳ ಬಗ್ಗೆ ವಿಡಿಯೋ ತೋರಿಸಲಾಯಿತು. ಧೂಳು ಹೊಗೆಯಿಂದ ನರಕ ಯಾತನೆ ಅನುಭವಿಸ್ತಾ ಇರುವಂತಹ ಜನರ ದೃಶ್ಯಗಳನ್ನು ನೋಡ್ತಾ ಇರುವಾಗಲೇ ಗವಿಮಠದ ಸ್ವಾಮೀಜಿಗಳು ಭಾವುಕರಾಗಿ ಕಣ್ಣೀರಾಕಿದ್ರು. ಸಭೆಯಲ್ಲಿ ಮಾತನಾಡಿದಂತಹ ಸ್ವಾಮೀಜಿಗಳು ಕೊಪ್ಪಳ ಸಾಂಸ್ಕೃತಿಕ ರಾಜಧಾನಿಯಾಗಿದೆ, ಆದರೆ ಇದೀಗ ಕರಿ ಅರಳಿಯಂತಾಗಿದೆ. ಬಲ್ದೋಟ ಸೇರಿಕೊಂಡು ಕೊಪ್ಪಳದಲ್ಲಿ ಯಾವುದೇ ಕಾರ್ಖಾನೆ ಆರಂಭಕ್ಕೆ ನನ್ನ ವಿರೋಧ ಇದೆ ಅಂತ ನೇರವಾಗಿ ಹೇಳಿದ್ದಾರೆ. ದೇಶದ ಪ್ರಗತಿಗೆ ಕಾರ್ಖಾನೆಗಳು ಬೇಕು, ಆದರೆ ಯಾವ ಭಾಗದಲ್ಲಿ ಎಷ್ಟು ಮುಖ್ಯ ಅಂತಲೂ ಕೂಡ ನೋಡಬೇಕು. ಕೊಪ್ಪಳ ತಾಲೂಕಲ್ಲಿ 202 ಕಾರ್ಖಾನೆಗಳಿವೆ. ಬರೀ ಕಾರ್ಖಾನೆಗಳೇ ಇದ್ದರೆ ಜನ ಇರೋದಲ್ಲಿ. ಇದೇ ರೀತಿ ಕಾರ್ಖಾನೆಗಳು ಶುರುವಾಗ್ತಾ ಇದ್ದರೆ ಕೊಪ್ಪಳ ನರಕ ಆಗ್ತಾ ಇದೆ. ತೊಟ್ಟಿಲಲ್ಲಿ ಹೋಗುವವರು ಕಡಿಮೆ ಆಗ್ತಾರೆ, ನರಕಕ್ಕೆ ಹೋಗೋರ ಸಂಖ್ಯೆ ಹೆಚ್ಚಾಗುತ್ತವೆ. ಸದ್ಯ ಕೊಪ್ಪಳ ತಿಪ್ಪೆ ಆದಂತಾಗಿದೆ ಅಂತ ಶ್ರೀಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲೇಟೆಸ್ಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.